ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಬೇರೆಯೊಬ್ಬರ ಪಾಪದ ಬಗ್ಗೆ ಮಾತನಾಡಿಕೊಂಡರೆ ಮತ್ತು ನಾವು ಆಡಿದ ಮಾತುಗಳು ಸುಳ್ಳಾಗಿದ್ದರೆ ಆ ಪಾಪದ ಫಲ ಸಂಪೂರ್ಣವಾಗಿ ನಿಮ್ಮ ಖಾತೆಗೆ ಸೇರಲ್ಪಡುತ್ತದೆ. ಅದರಿಂದ ಬೇರೆಯವರ ಬಗ್ಗೆ ಮಾತನಾಡಬೇಕಾದ್ರೆ ಭಾಳ ಗಮನ ಇಟ್ಟು ಮಾತಾಡಿ, ದಿಟ ಇದ್ದರೆ ಮಾತಾಡಿ, ಗೊತ್ತಿಲ್ಲದೇ ಇದ್ದರೆ ಅವ್ರ ಬಗ್ಗೆ ಮಾತನಾಡೋಕ್ಕೆ ಹೋಗಬೇಡಿ. ಸುಳ್ಳಾದರೆ ಸಂಪೂರ್ಣವಾಗಿ ನಿಮಗೆ ಆ ಪಾಪ ತಟ್ಟತ್ತೆ. ಇವತ್ತು ನಾವು ದಿನಪಂಚಾಂಗವನ್ನು ಕ್ಕಿಂತ ಮುಂಚೆ ಕಟೀಲು ದುರ್ಗಾ ಪರಮೇಶ್ವರಿ ಬಗ್ಗೆ ತಿಳ್ಕೊಳ್ಳೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಧಾರ್ಮಿಕ ಪುಣ್ಯಕ್ಷೇತ್ರ ಕಟೀಲು ಪ್ರೇಕ್ಷಣೀಯ ಸ್ಥಳವೂ ಆಗಿದ್ದು ದುರ್ಗಾ ಪರಮೇಶ್ವರಿ ದೇವಾಲಯ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಪೌರಾಣಿಕ ಹಿನ್ನೆಲೆಯಂತೆ ಶುಂಭ ಮತ್ತು ನಿಶುಂಭ ರಾಕ್ಷಸರನ್ನು ದುರ್ಗೆ ಸಂಹರಿಸಿದ ಕಾಲದಲ್ಲಿ ಶುಂಭ ನಿಶುಂಭರು ಮಂತ್ರಿಗಳಲ್ಲಿ ಒಬ್ಬನಾದ ವರುಣ ಎಂಬ ಅಸುರ ಯುದ್ಧ ಭೂಮಿಯಲ್ಲಿ ಹೋಗಿ ತನ್ನ ಪ್ರಾಣ ಉಳಿಸಿಕೊಂಡನು. ಕ್ರಮೇಣ ರಾಕ್ಷಸ ನಾಯಕನಾಗಿ ಬೆಳೆದು ಯಾಗ ಯಜ್ಞ ತಪಸ್ಸಿನಲ್ಲಿ ನಿರತನಾದ ಋಷಿ ಮುನಿಗಳಿಗೆ ತೊಂದರೆ ಕೊಡುತ್ತಿದ್ದನು. ಇದರಿಂದ ದೇವತೆಗಳಿಗೆ ಯಾಗದ ಹವಿಸ್ಸು ಸಿಗದೆ ಕೋಪಗೊಂಡು ಭೂಮಿ ಮೇಲೆ ಮಳೆ ಸುರಿಯಲಿಲ್ಲ. ಪೃಥ್ವಿಗೆ ಭೀಕರ ಕ್ಷಾಮ ತಲೆದೋರಿತು. ಕುಡಿಯುವ ನೀರು ಆಹಾರಗಳಿಗೆ ಬರ ಬಂದಿತು. ಮಳೆ ಇಲ್ಲದೆ ಒದ್ದಾಡುವ ಜನಗಳಿಗೆ ಕಷ್ಟ ಕಂಡ ಜಾಬಾಲಿ ಮಹರ್ಷಿಗಳು ತಮ್ಮ ತಪಶ್ಶಕ್ತಿಯಿಂದ ಯಜ್ಞ ಮಾಡಿ ದೇವತೆಗಳನ್ನು ತೃಪ್ತಿಪಡಿಸಿ ಮಳೆ ಬರುವಂತೆ ಮಾಡಲು ಯೋಚಿಸಿದರು. ಯಜ್ಞಕ್ಕೆ ಅಗತ್ಯವಾದ ಕಾಮಧೇನು ತರಲು ದೇವಲೋಕಕ್ಕೆ ಹೋಗಿ ಇಂದ್ರನಲ್ಲಿ ಪ್ರಾರ್ಥಿಸಿದರು. ಅಲ್ಲಿ ಕಾಮಧೇನೂ ಇರಲಿಲ್ಲ. ಅವಳು ಮರಣಾಲೋಕಕ್ಕೆ ಹೋಗಿದ್ದಳು. ಅವಳ ಬದಲಿಗೆ ಅವಳ ಮಗಳು ನಂದಿನಿಯನ್ನು ಇಂದ್ರ ಯಜ್ಞಕ್ಕೆ ಹೋಮದೇವನನ್ನಾಗಿ ಮಹರ್ಷಿಗಳಿಗೆ ಕೊಟ್ಟನು. ಆದರೆ ನಂದಿನಿ ಮಹರ್ಷಿಗಳ ಜೊತೆ ಭೂಲೋಕಕ್ಕೆ ಬರಲು ನಿರಾಕರಿಸಿದಳು ಮತ್ತು ಭೂಲೋಕದಲ್ಲಿ ಜನರು ಪಾಪಿಗಳೆಂದು ನಿಂದಿಸಿದಳು. ಇದರಿಂದ ಕೋಪಗೊಂಡ ಮಹರ್ಷಿಗಳು ಭೂಲೋಕದಲ್ಲಿ ನದಿಯಾಗಿ ಹರಿಯುವಂತೆ ನಂದಿನಿಗೆ ಶಾಪ ಕೊಟ್ಟರು. ತಪ್ಪಿನ ಅರಿವಾಗಿ ನಂದಿನಿ ಮಹರ್ಷಿಗಳಲ್ಲಿ ಕ್ಷಮೆ ಕೇಳಿದಳು. ಮಹರ್ಷಿಗಳು ಕರುಣೆಯಿಂದ ಅವಳ ಶಾಪ ವಿಮೋಚನೆಗೆ ಆದಿಶಕ್ತಿಯನ್ನು ಪ್ರಾರ್ಥಿಸುವಂತೆ ಹೇಳಿದರು. ನಂದಿನಿ ಆದಿಶಕ್ತಿಯನ್ನು ಪ್ರಾರ್ಥಿಸಿದಾಗ ದೇವಿ ಪ್ರತ್ಯಕ್ಷಳಾಗಿ ನಂದಿನಿಗೆ ಋಷಿವಾಕ್ಯದಂತೆ ನೀನು ನದಿಯಾಗಿ ಹರಿಯಬೇಕು, ಋಷಿವಾಕ್ಯದಂತೆ ನೀನು ನದಿಯಾಗಿ ಹರಿಯಬೇಕು, ಮುಂದೆ ನಾನೇ ನಿನ್ನ ಮಗಳಾಗಿ ಜನಿಸಿ ಶಾಪದಿಂದ ಮುಕ್ತಿ ಕೊಡುವುದಾಗಿ ಅಭಯ ಕೊಟ್ಟಳು. ತೃಪ್ತಳಾದ ನಂದಿನಿಯು ಮಾಘ ಶುದ್ಧ ಪೂರ್ಣಮಿಯಂದು ಕನಕಗಿರಿಯಿಂದ ನದಿಯಾಗಿ ಹರಿದಳು ಮತ್ತೆ ಭೂಮಿ ಹೆಸರಿನಿಂದ ಕಂಗೊಳಿಸಿತು. ಇತ್ತ ದೈತ್ಯ ರಾಕ್ಷಸನಾಗಿ ಬೆಳೆದ ಅರುಣಾಸುರನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ತ್ರಿಮೂರ್ತಿಗಳಿಂದ ದೇವತೆಗಳಿಗೆ ಪುರುಷ ಸ್ತ್ರೀ ಚತುಷ್ಪದಿಗಳು ಷಟ್ಪದಿಗಳಿಂದ ತನಗೆ ಮರಣಬಾರದೆಂದು ಎಂಬ ವರವನ್ನು ಪಡೆದನು. ಅವನಿಗೆ ಸರಸ್ವತೀ ದೇವಿ ಗಾಯತ್ರಿ ಮಂತ್ರವನ್ನು ಅನುಗ್ರಹಿಸಿದಳು. ಈ ವರಗಳ ಬಲದಿಂದ ದೇವಲೋಕವನ್ನೇ ಆಕ್ರಮಣ ನಡೆಸಿ ವಶಪಡಿಸಿಕೊಂಡನು. ದೇವತೆಗಳು ನೆಲೆಯನ್ನು ಕಳೆದುಕೊಂಡು ತ್ರಿಮೂರ್ತಿಗಳ ಜೊತೆಗೂಡಿ ಸ್ವರ್ಗವನ್ನು ಮರಳಿಕೊಡುವಂತೆ ಆದಿಶಕ್ತಿಯನ್ನು ಮೊರೆ ಹೊಕ್ಕರು. ದೇವತೆಗಳ ಪ್ರಾರ್ಥನೆ ಕೇಳಿ ಆದಿಶಕ್ತಿ ರಾಕ್ಷಸ ಅರುಣ ಗಾಯತ್ರಿ ಮಂತ್ರ ಉಪಾಸನೆ ಮಾಡುವುದನ್ನು ನಿಲ್ಲಿಸುವ ತನಕ ನಾನು ಅವನನ್ನು ವಧಿಸುವುದು ಅಸಾಧ್ಯ. ದೇವಗುರು ಬೃಹಸ್ಪತಿಗಳ ಸಹಾಯದಿಂದ ಅವನು ಗಾಯತ್ರಿ ಮಂತ್ರ ಪಠಿಸಿದಂತೆ ಮಾಡಬೇಕು. ಆಗ ಬೃಹಸ್ಪತಿಗಳು ಅರುಣಾಸುರ ಗಾಯತ್ರಿ ಮಂತ್ರ ಪಠಿಸಿದಂತೆ ಮಾಡಿದರು. ಈಗ ಮತ್ತಷ್ಟು ಉಗ್ರವಾದ ಅರುಣಾಸುರ ದೇವತೆಗಳಿಗಿಂತ ತಾನೇ ಹೆಚ್ಚು ಎಂದು ತಿಳಿದು ಇನ್ನು ಮುಂದೆ ದೇವತೆಗಳು ಋಷಿಮುನಿಗಳು ತನ್ನನ್ನೇ ಪೂಜಿಸಬೇಕೆಂದು ಆಜ್ಞೆ ಮಾಡಿ ಮತ್ತಷ್ಟು ಹಿಂಸೆ ಕೊಡುತ್ತಿದ್ದನು. ಅವನ ಅಟ್ಟಹಾಸ ಮೀರಿದಾಗ ದೇವತೆಗಳಿಗೆ ಕೊಟ್ಟ ಮಾತಿನಂತೆ ಆದಿಶಕ್ತಿಯ ಮೋಹಿನಿ ರೂಪದಲ್ಲಿ ಅಸುರನ ಉದ್ಯಾನವನದಲ್ಲಿ ವಿವರಿಸುತ್ತಿದ್ದಳು. ದೇವಿಯ ಸೌಂದರ್ಯ ಕಂಡು ಪ್ರಚಂಡರು ಕೂಡಲೇ ಅರುಣಾಸುರನಿಗೆ ಅವಳ ಸೌಂದರ್ಯದ ಬಗ್ಗೆ ತಿಳಿಸಿ ಅವಳನ್ನು ವಿವಾಹವಾಗುವಂತೆ ಹೇಳಿದರು. ಆಕೆಯನ್ನು ಗಮನಿಸಿದಾಗ ತನ್ನ ಒಡೆಯನಾಗಿದ್ದ ಶಂಭು ನಿಶುಂಭರನ್ನು ಸಂಹರಿಸಿದ್ದು ಇವಳೇ ಎಂದು ಅಸುರನಿಗೆ ತಿಳಿಯಿತು. ಅವಳ ಮೇಲೆ ದಾಳಿ ಮಾಡಿದರು. ದೇವಿ ಆ ಸಮಯದಲ್ಲಿ ಒಂದು ಬಂಡೆಯಲ್ಲಿ ಅಂತರ್ಧಾನವಾದುದು. ಆ ಬಂಡೆಯನ್ನು ಅರುಣಾಸುರ ಖಡ್ಗದಿಂದ ಹೊಡೆದನು. ಅದರಿಂದ ಸಾವಿರಾರು ಸಂಖ್ಯೆಯಲ್ಲಿ ದುಂಬಿಗಳು ಬಂದು ಅವನನ್ನು ಕಚ್ಚತೊಡಗಿದವು. ಅದೇ ಸಮಯಕ್ಕೆ ದೇವಿ ದೊಡ್ಡ ಭ್ರಮರದ ರೂಪ ತಾಳಿ ದುಂಬಿ ಅರುಣಾಸುರನ್ನು ಕೊಂದಳು. ಅಂದಿನಿಂದ ಅವಳಿಗೆ ಭ್ರಮರಾಂಬಿಕೆ, ಭ್ರಮರಾದೇವಿ ಎಂಬ ಹೆಸರು ಬಂದಿತು. ರಾಕ್ಷಸನನ್ನು ಕೊಂದ ಅವಳ ರೌದ್ರ ರೂಪವನ್ನು ತಣಿಸಲು ಎಳನೀರು ನೀರು ಹಾಲಿನಿಂದ ಅಭಿಷೇಕ ಮಾಡಿ ಶಾಂತ ರೂಪಕ್ಕೆ ತರುವಂತೆ ದೇವತೆಗಳು ಜಾವಾಲಿ ಮಹರ್ಷಿಗಳಲ್ಲಿ ಪ್ರಾರ್ಥಿಸಿದರು. ಋಷಿಮುನಿಗಳು ಹಾಗೂ ದೇವತೆಗಳು ಪ್ರಾರ್ಥನೆಗಳ ಸಂತುಷ್ಟಲಾದ ದೇವಿಯು ಶಾಂತ ರೂಪವನ್ನು ಪಡೆದು ನಂದಿನಿ ನದಿಯ ನಡುಗಡ್ಡೆಯ ಪುಟ್ಟ ದೀಪಗಳಲ್ಲಿ ಲಿಂಗರೂಪದಿಂದ ಉದ್ಭವಿಸಿ ದುರ್ಗಾ ಪರಮೇಶ್ವರಿ ಎಂಬ ಹೆಸರಿನಿಂದ ಪ್ರಖ್ಯಾತಳಾದಳು. ಇದರಿಂದ ನಂದಿನಿಯು ಶಾಪ ವಿಮೋಚನೆಯಾಯಿತು. ನಂದಿನಿ ನದಿಯ ದಡಭಾಗದಲ್ಲಿ ಕಟಿಭಾಗ
ಉದ್ಭವಿಸಿದ ಕಾರಣ ಆ ಕ್ಷೇತ್ರಕ್ಕೆ ಕಟೀಲು ಎಂದು ಹೆಸರಾಯಿತು. ಈ ದೇವಿಯು ನಂದಿನಿ ನದಿಯ ದೀಪದಲ್ಲಿರುವುದರಿಂದ ಪ್ರಸಿದ್ಧ ಹಾಗೂ ಪ್ರೇಕ್ಷಣೀಯ ಸ್ಥಳವೂ ಆಯಿತು. ನಿತ್ಯವೂ ಸಾವಿರಾರು ಭಕ್ತರು ಬರುತ್ತಾರೆ. ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ, ಉತ್ಸವಗಳು, ಹೋಮ, ಚಂಡಿಯಾಗ, ಸಪ್ತಶತಿ, ಪಾರಾಯಣ ಮುಂತಾದವು ಅಲ್ಲಿಯೇ ನಡೆಯುತ್ತೆ. ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಸುತ್ತಮುತ್ತ ಪ್ರಕೃತಿ ಸೌಂದರ್ಯದಿಂದ ರಮಣೀಯವಾಗಿದೆ. ದೇವಿಯ ಸನ್ನಿಧಿಯಲ್ಲಿ ನಿತ್ಯವೂ ಭೋಜನ ನಡೆಯುತ್ತದೆ. ಹರಕೆ ಹೊತ್ತ ಭಕ್ತರು ಕಾರ್ಯಸಿದ್ಧಿಯಾದ ಸಂತೋಷದಲ್ಲಿ ಸೇವೆ ಸಲ್ಲಿಸುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಮಲಶಿಲೆ ಸೇರಿದಂತೆ ಎಲ್ಲ ದೇವಸ್ಥಾನಗಳಲ್ಲೂ ರುಚಿಯಾದ ಅನ್ನದಾನವು ವ್ಯವಸ್ಥೆ ಚೆನ್ನಾಗಿರುತ್ತದೆ. ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಭಕ್ತರು ಕಪ್ಪು ಬಳೆಗಳನ್ನು ಅರ್ಪಿಸುತ್ತಾರೆ. ಅದನ್ನು ಮಹಿಳೆಯರಿಗೆ ಪ್ರಸಾದವಾಗಿ ಕೊಡುತ್ತಾರೆ. ಈ ಪುಣ್ಯಕ್ಷೇತ್ರದಲ್ಲಿ ದೇವಿಯ ಪುಣ್ಯಕ್ಷೇತ್ರ ದರ್ಶನ, ಸೇವೆ ಮತ್ತು ಪ್ರಕೃತಿ ಪ್ರಿಯರಿಗೆ ಒಳ್ಳೆಯ ಪ್ರೇಕ್ಷಣೀಯ ಸ್ಥಳವಾಗಿ ಆಗಿದ್ದು ಮನಸ್ಸಿಗೆ ನೆಮ್ಮದಿ, ಖುಷಿ ಕೊಡುತ್ತದೆ. ದುರ್ಗೆ ಸ್ಮೃತಾ ಹರಿಸಿ ಭೀತಿ ಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತೀವ ಶುಭಂ ದಾಸಿ ದಾರಿದ್ರ್ಯ ದುಃಖ ಭಯ ಆರಿಣಿ ಕಾ ಧಾನ್ಯ ಸರ್ವೋಪಕಾರ ಕರುಣಾಯ ಸರ್ವರ್ಧ್ರ ಚಿತ್ತ ಅಂತ ಹೇಳ್ತಾರೆ. ಯಾವುದೇ ಆಗಲಿ ನಾವು ದುರ್ಗಾ ಪರಮೇಶ್ವರಿಯನ್ನು ಎಷ್ಟು ನಾವು ಕೇಳಿಕೊಂಡ್ರೆ, ದುರ್ಗೆ ಗೊತ್ತಾಯ್ತಾ, ಸ್ಮೃತ ಹರಿಸಿ ಭೀತಿ ಮಶೇಷ ಜಂತು ಸ್ವಸ್ಥೈ ಸ್ಮೃತ ಮತೀವ ಶುಭಂ ದದಾಸಿ ದಾರಿದ್ರ್ಯ ದುಃಖಭಯ ಹಾರಿಣಿ ಕಾತ್ವಧನ್ಯ ಸರ್ವೋಪಕಾರ ಕರುಣಾಯ ಸದಾರ್ಧ ಚಿತ್ತ. ಅಂದರೆ ನಮಗೆಲ್ಲ ದಾರಿದ್ರ್ಯವನ್ನು ಪರಿಹರಿಸಿ ಒಳ್ಳೆಯದನ್ನು ಮಾಡ್ತಾಳೆ ದೇವಿ ಅಂತ ಇಲ್ಲದೆ ಎಲ್ಲ ಹೇಳಿದ್ದಾರೆ. ಅದನ್ನು ನಾವು ತಿಳ್ಕೊಳ್ಳೋಣ. ನಾವು ಇವಾಗ ದುರ್ಗಾ ಪರಮೇಶ್ವರಿ ಕಟೀಲು ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 14/6/2025 ಶನಿವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಕೃಷ್ಣಪಕ್ಷ, ತಿಥಿ ತದಿಗೆ, ಹಗಲು 2:14, ನಕ್ಷತ್ರ ಉತ್ತರಾಷಾಢ, ರಾತ್ರಿ 11:18, ಮಳೆ ಮೃಗಶಿರ 2ನೇ ಪಾದ. ಇವತ್ತು ರಾಹುಕಾಲ, ಇವತ್ತು ಸಂಕಷ್ಟಹರ ಗಣಪತಿ ವ್ರತ ಚತುರ್ಥಿ ಗೊತ್ತಾಯ್ತಾ. ತದಿಗೆ ಹಗಲು 2:14 ಇದೆ. ಅದು ಕಳೆದ ಮೇಲೆ ಆ ಚತುರ್ಥಿ ಬರೋದ್ರಿಂದ ಸಂಕಷ್ಟಹರ ಚತುರ್ಥಿ ಇವತ್ತೇ ಮಾಡಬೇಕು. ರಾಹುಕಾಲ 9:11 10:47 ತನಕ ಇದೆ. ಉಳಿಕ ಕಾಲ 5:58 7:35 ತನಕ ಇದೆ. ಯಮಗಂಟ ಕಾಲ 2 3:36 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.